ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಸರು ಕಾಳು ವಡ. ಎಲ್ಲರೂ ಉದ್ದಿನ ವಡ, ಅಲಸಂದೆ ವಡ ಎಲ್ಲ ಕೇಳಿದ್ದೀರಲ್ಲ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಸರು ಕಾಳು ವಡ ಮಾಡ್ತಾಯಿದ್ದೀನಿ. ನಮ್ಮ ಹೊಲದಲ್ಲಿ ಈ ಈ ಸೀಸನಲ್ಲಿ ಬಂತಕ್ಕಂಥ ಹೆಸರನ್ನು ತೊಗೊಂಡಿದ್ದೀನಿ. ನಿನ್ನೆ ಇವತ್ತು ಬಿಡಿಸ್ಕೊಂಬಂದು ಇಟ್ಕೊಂಡಿದ್ದೀನಿ. ಹಸಿ ಹೆಸರು ಕಾಳು ಇವು. ಹಸಿ ಹೆಸರು ಕಾಳು ಇಲ್ದಿದ್ರೆ ಹೆಸರು ಕಾಳನ್ನು ನೆನೆಸಿ ಒಂದಿನ ನೆನೆಸ್ಬಿಟ್ಟು ವಡೆ ಮಾಡ್ಬೋದು. ಅದಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ನೋಡ್ಕೊಳ್ರಿ. ಹಸಿ ಹೆಸರು ಕಾಳು 1 ಕಪ್ಪು, ಉದ್ದಿನ ಕಾಳು ನೆನೆಸಿದ್ದು 1.5 ಕಪ್ ಹಾಕಿದ್ದೀನಿ. ಮತ್ತು ಹೆಚ್ಚಿದ್ದು ಒಂದು ಸಣ್ಣದಾಗಿ ಹೆಚ್ಚಿರ್ಕಂಥ ಈರುಳ್ಳಿ, ಹಸಿಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 6ರಿಂದ 7 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕರಿಯಲು ಎಣ್ಣೆ ತೊಗೊಂಡಿದ್ದೀನಿ. ಓಕೆ, ಇವಾಗ ವಡ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಹೆಸರು ಕಾಳನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು, ಮತ್ತು ಉದ್ದಿನ ಕಾಳನ್ನು ಹಾಕ್ಕೋಬೇಕು. ಇವೆರಡು ಪದಾರ್ಥನ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ರುಬ್ಕೊತೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸ್ಮೂತಾಗಿ ರುಬ್ಬಿದ್ದೀನಿ ಇದನ್ನು. ಅದಕ್ಕೆ ಆ್ಯಡಾಗಿ ಈಗ 6ರಿಂದ 7 ಹಸಿಮೆಣ್ಸಿನ್ಕಾಯನ್ನು ನಾವೀಗ ಪೇಸ್ಟ್ ಮಾಡಿ ತೊಗೋಬೇಕು. ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಕರಿಬೇವನ್ನು ಹಾಕ್ತಾಯಿದ್ದೀನಿ, ಮತ್ತು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ, ಹಸಿಶುಂಠಿಯನ್ನು ಹಾಕಬೇಕು, ಬೆಳ್ಳುಳ್ಳಿಯನ್ನು ಹಾಕಬೇಕು. 1 ಗಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು. 1 ಇಂಚು ಶುಂಠಿ ಹಾಕ್ತಿದ್ದೀನಿ. ಜೀರಿಗೆಯನ್ನು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ನೋಡಿ ಫ್ರೆಂಡ್ಸ್, ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಈ ಹಿಟ್ಟಿಗೆ ಆ ಪೇಸ್ಟನ್ನು ಹಾಕಬೇಕು ನೋಡಿ, ಹಾಕಿದ್ದೀನಿ. ಮತ್ತು ಈರುಳ್ಳಿನ ಹಾಕಬೇಕು, ಜೀರಿಗೆ, ಕೊತ್ತಂಬರಿ ಎಲ್ಲವನ್ನು ಅದಕ್ಕೆ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಅದನ್ನು ಕಲಿಸ್ಬೇಕು. ಇವಾಗ ಹಸಿ ಹೆಸರು ಕಾಳು ತುಂಬ ಹೆಲ್ತಿಗೆ ಒಳ್ಳೇದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಹಸಿ ಹೆಸರು ಕಾಳು ನೆನೆಸಿ ಮಕ್ಕಳಿಗೆ ಕೊಟ್ಟರೆ ತಿನ್ನೋದಿಲ್ಲ. ಹಾಗಾಗಿ ಈ ಥರ ವಡೆ ರೂಪದಲ್ಲಿ ಮಾಡಿಕೊಟ್ರೆ, ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಾಕಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಎಲ್ಲದನ್ನು ಸಮ ಪ್ರಮಾಣದಲ್ಲಿ ನೀಟಾಗಿ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸಲ ಕೈಯಲ್ಲಿ ಅದನ್ನು ಕದರಬೇಕು. ವಡೆ ತುಂಬ ಸ್ವಲ್ಪ ಗಟ್ಟಿಯಾಗಿರಬೇಕು. ನೀರಾದರೆ ವಡೆ ಆಕಾರ ಬರೋದಿಲ್ಲ ಅದು. ಹಾಗಾಗಿ ನೀರು ಹಾಕದೇ ರುಬ್ಕೊಳ್ಬೇಕು. ನಾವೀಗ ಇದನ್ನು ಕರಿಲಿಕ್ಕೆ ಅಂತೇಳಿ ಎಣ್ಣೆನ ಕಾಯಲ್ಲಿ ಇಟ್ಕೋಬೇಕು. ಇವಾಗ ನೋಡಿ, ಬಾಳ್ಗೆಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ ಇಲ್ಲ ಅಂತ ಟೆಸ್ಟ್ ಮಾಡೋಣ ಇವಾಗ. ಸ್ವಲ್ಪ ಬಿಟ್ಟು ಎಣ್ಣೆ ಕಾದಿದೆ ಇಲ್ಲೋ ಅಂತ ನೋಡೋಣ. ಓಕೆ, ಎಣ್ಣೆ ಕಾದಿದೆ, ಬುರು ಬರ್ತಾಯಿದೆ ನೋಡಿ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಇವಾಗ ನಾವು ವಡೆ ಮಾಡೋಕ್ಕೆ ಒಳ್ಳೆಯ ಟೈಮ್ ಇದೆ ಅಂತ ಅನ್ಕೋಬೋದು ನೋಡಿ. ವಡೆ ರೂಪದಲ್ಲಿ ಕೈಯಲ್ಲಿ ನಾವು ವಡೆಯನ್ನು ತಗೊಂಡು ಒಂದು ಹೋಲ್ ಮಾಡಿ ಚೆನ್ನಾಗಿ ಹಾಕ್ಬೋದು. ಎಲ್ಲರೂ ಮನೆಯಲ್ಲಿ ಸಾಯಂಕಾಲ ಎಲ್ಲರೂ ಮನೆಯಲ್ಲಿ ಬಂದಮೇಲೆ ಚೆನ್ನಾಗಿ ವಡೆ ಮಾಡ್ಕೊಂಡು ತಿನ್ಬೋದು. ಮಕ್ಕಳಾಯಿತು, ದೊಡ್ಡವರಾಯಿತು, ಯಾರಿಗಾದರೂ ಇಷ್ಟ ಆಗ್ತಕ್ಕಂಥ ಒಳ್ಳೆ ರೆಸಿಪಿ ಅಂದರೆ ಈ ಹೆಸರು ಕಾಳು ವಡೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಮಾಡ್ತಕ್ಕಂಥ ಹೊಸ ರೆಸಿಪಿಗಳು ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬರ್ತಾಯಿದೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರೂ ಈ ತಿಂಡಿನ ಇಷ್ಟಪಟ್ಟು ತಿನ್ನಲಿ ಅಂತ ನಾವು ಹಾರೈಸ್ತೀವಿ. ತುಂಬ ಸ್ಮೂತಾದ ಹೆಲ್ದಿಯಾದ ಒಂದು ಒಳ್ಳೆಯ ರೆಸಿಪಿಯನ್ನು ನಾವು ಇವಾಗ ತೋರಿಸ್ತಾ ಇದ್ದೀನಿ. ಹಸಿ ಹೆಸರು ಕಾಳು ಸೀಸನ್ ಇದು. ಒಳ್ಳೆ ಸಿಕ್ಕರೆ ಹೆಸರು ಕಾಳು ತಂದು, ಹಳ್ಳಿಗಳೆಲ್ಲ ಸಿಗ್ತವೆ ಹೆಸರು ಕಾಳು ತಂದು ಮಾಡ್ಬೋದು. ಹಳ್ಳಿಯಲ್ಲಾದರೆ ಆಗದೇ ಇದ್ದರೆ ಸಿಟಿಯಲ್ಲಾದರೆ ಒಣ ಹೆಸರು ಕಾಳನ್ನೇ ನೆನೆಸಿ ಬಿಟ್ಟು ಒಂದಿನ ನೆನೆಸಿ ಮಾಡ್ಕೋಬೋದು. ತುಂಬ ಹೆಲ್ದಿಯಾದ ರೆಸಿಪಿ ಇದು.
ಇದೇ ರೀತಿ ನಾವು ಸ್ನ್ಯಾಕ್ಸ್ ರೂಪದ ತಿಂಡಿಗಳನ್ನು ನಾವು ಹಾಕ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಕಲರ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ವಡೆ ತುಂಬ ಚೆನ್ನಾಗಿ ಬಂದಿದೆ. ಒಳಗೆ ಸ್ಮೂತಾಗಿರುತ್ತೆ, ಮೇಲೆ ಕ್ರಿಪ್ಸಿಯಾಗಿರುತ್ತೆ. ತುಂಬ ಹೆಲ್ದಿ ಆದಂಥ ಸ್ನ್ಯಾಕ್ಸ್ ಇದು. ಹೊರಗಡೆ ದುಡ್ಡು ಕೊಟ್ಟು ಅದು ಯಾವ ಎಣ್ಣೆಲಿ ಕರೆದಿರ್ತಾರೆ ಏನು, ದುಡ್ಡು ಕೊಟ್ಟು ತಂದು ಮಕ್ಕಳನ್ನ ಆರೋಗ್ಯ ಹಾಳು ಮಾಡೋಕ್ಕಿಂತ ನಾವೇ ಮನೆಯಲ್ಲಿ ಅತಿ ಬೇಗ ಕಡಿಮೆ ಟೈಮಲ್ಲಿ ಆಗ್ತಕ್ಕಂಥ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿ ಬರ್ತೈತೆ ನೋಡಿ ಫ್ರೆಂಡ್ಸ್. ಎಷ್ಟು ಸ್ಮೂತಾಗಿ ಬಂದಿದೆ ಹೆಸರುಕಾಳು ವಡೆ. ಸ್ಪಂಜಿನ ಥರ ಇದೆ ಇದು. ಒಳಗೆ ತುಂಬ ಕ್ಲೀನಾಗಿ ಬೆಂದಿದೆ, ಮೇಲೆ ಕ್ರಿಪ್ಸಿಯಾಗಿ ಕಾಣ್ತಾ ಇದೆ ನೋಡಿ. ಒಳ್ಳೆ ತುಂಬ ಫ್ರೆಂಡ್ಸ್.